ಹಾಯ್ ಫ್ರೆಂಡ್ಸ್, ನಿಮ್ಗೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ನೋಡಿ. ನೀವು ಯಾವಾಗಾದ್ರೂ ಅಬ್ಸರ್ವ್ ಮಾಡಿದ್ದೀರಾ? ನೀವು ತುಂಬಾ ಹೊತ್ತು ನೀರಲ್ಲಿ ಇದ್ದಾಗ ನಿಮ್ ಕೈಯಲ್ಲಿ ಇಲ್ಲಿ ಎಸ್ಪೆಷಲಿ ಈ ಫಿಂಗರ್ಸ್ ಹತ್ರನೇ ನಿಮ್ಗೆ ವ್ರಿಂಕಲ್ಸ್ ಕ್ರಿಯೇಟ್ ಆಗುತ್ತೆ. ಅದು ಏನಕ್ಕೆ ಅಂತ ಯಾವಾಗಾದ್ರೂ ಥಿಂಕ್ ಮಾಡಿ ನೋಡಿದ್ದೀರಾ? ಏನಕ್ಕಂತ ಹೇಳಿದ್ರೆ, ನೀವು ತುಂಬಾ ಹೊತ್ತು ನೀರಲ್ಲಿ ಇರೋದ್ರಿಂದ ಯಾವುದೇ ಒಂದು ವಸ್ತುಗಳನ್ನ ನೀವು ತಗೋಬೇಕು, ಅದು ನಿಮ್ ಕೈಯಿಂದ ಜಾರದೆ ಇರಕ್ಕೆ ಇಲ್ಲಿ ನಿಮಗೆ ವ್ರಿಂಕಲ್ಸ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಇದೊಂದು ನಿಮ್ಗೆ ಗ್ರಿಪ್‌ನ ಕ್ರಿಯೇಟ್ ಆಗುತ್ತೆ ಅದು. ಏನಕ್ಕೆ ನೀವು ಅಬ್ಸರ್ವ್ ಮಾಡಿ ನೋಡಿ, ನೀವು ನೀರಲ್ಲಿ ಜಾಸ್ತಿ ಇದ್ದಾಗ ನಿಮ್ ಫಿಂಗರ್ಸ್ ಇಲ್ಲೆಲ್ಲ ನಿಮ್ಗೆ ವ್ರಿಂಕಲ್ಸ್ ಬಂದಾಗ ನೀವು ಯಾವುದೋ ಒಂದು ವಸ್ತುನ ತಗೊಂಡ್ ನೋಡಿ, ಅದು ನಾರ್ಮಲ್ ಆಗಿರೋದಕ್ಕಿಂತ ನೀವು ಈ ಟೈಮಲ್ಲಿ ಅಂದ್ರೆ ಎಸ್ಪೆಷಲಿ ಈ ವ್ರಿಂಕಲ್ಸ್ ಬಂದಿರೋ ಟೈಮಲ್ಲಿ ನಿಮಗೆ ತುಂಬಾ ಗ್ರಿಪ್ ಸಿಗುತ್ತೆ ನಿಮಗೆ. ಅದು ಜಸ್ಟ್ ಗ್ರಿಪ್ ಕ್ರಿಯೇಟ್ ಆಗೋ ಒಂದು ರೀಸನ್‌ಗೆ ಮಾತ್ರನೇ ಅದು ನಮಗೆ ನ್ಯಾಚುರಲಿ ಜಾಸ್ತಿ ಹೊತ್ತು ನೀರಲ್ಲಿ ಇರೋದ್ರಿಂದ ಇಲ್ಲಿ ನಿಮಗೆ ವ್ರಿಂಕಲ್ಸ್ ಕ್ರಿಯೇಟ್ ಆಗುತ್ತೆ. ಸುಮಾರು ಜನ ನಾವು ಅನ್ಕೊಂತೀವಿ ಏನಂದ್ರೆ ನಮ್ಗೆ ಡೆಫಿಷಿಯನ್ಸಿ ಇದೆಯಾ, ಇಲ್ಲಾಂದ್ರೆ ನಮ್ಗೆ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಅನ್ಕೊಂತೀವಿ. ಆತರ ಯಾವ್ದು ಇರಲ್ಲ. ಓಕೆನಾ? ನಾವು ಹೆದರ್ಕೊಳ್ಳೋದು ಅವಶ್ಯಕತೆನೇ ಇರಲ್ಲ. ಅದು ಜಸ್ಟ್ ನ್ಯಾಚುರಲ್ ಆಗಿ ನಮ್ಮ ಬಾಡಿಯಲ್ಲಿ ಜಾಸ್ತಿ ಹೊತ್ತು ನೀರಲ್ಲಿ ನಮ್ಮ ಕೈ ಇರೋದ್ರಿಂದ ಅದೊಂದು ಗ್ರಿಪ್ಪಿಂಗ್ ಪ್ರಾಸೆಸ್‌ಗೆ ನಮಗೆ ಅಲ್ಲಿ ವ್ರಿಂಕಲ್ಸ್ ಬರೋದು. ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.